ಗೊರಿಲ್ಲಾಗಳನ್ನ ಕುಂದು ತಿನ್ನುವಂಥ ಜನಗಳು. ಗುರು ಇಲ್ಲಿ ವಿಡಿಯೋ ಮಾಡಿದ್ರೆ ಜಗಳಕ್ಕೆ ಬಂದ್ಬಿಡ್ತಾರೆ. ಅದೇನು ಕೋಪ ನೆತ್ತಿ ಮೇಲೆ ಇರ್ತದೆ, ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಗುರು ನಾನಷ್ಟು ದೂರ ಬಂದಿರೋದು ಬರೀ ಇದಕ್ಕೆ ಟೇಸ್ಟ್ ಮಾಡಕ್ಕೆ. ಕರ್ನಾಟಕದ ನಂಬರ್ 1 ಯೂಟ್ಯೂಬರ್ ಯಾರು ಹಾಗೂ ಕರ್ನಾಟಕದ ಬೆಸ್ಟ್ ಯೂಟ್ಯೂಬ್ ಬ್ಲಾಗರ್ ಯಾರಂತ ನೀವು ಕರ್ನಾಟಕದ ಯಾವ ಮೂಲೆಯಲ್ಲಿ ಹೋಗಿ ಕೇಳಿದ್ರು ಅವ್ರ ಬಾಯಿಂದ ಬರೋದು ಡಾಕ್ಟರ್ ಬ್ರೋ ಒಂದು ಹೆಸರು ಬರಲೇಬೇಕು. ಯಾಕಂದ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಕನ್ನಡಿಗರ ಒಂದು ಹೃದಯ ಗೆದ್ದಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬ್ರೋ ಅಂತ ಹೇಳ್ಬೋದು. ಸುಮಾರು ಜನ ಲಾಗ್ ಮಾಡ್ತಿದ್ದಾರೆ, ಅದು ಬೇರೆ ವಿಷಯ. ಅದಾದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಬ್ರೋ ಅವರ ಹೆಸರನ್ನ ಒಂದು ಪಿಕ್ ಮಾಡ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಭಾಳ ಹೆಮ್ಮೆಯ ವಿಷಯ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು ಇವತ್ತು ಕನ್ನಡಿಗರ ಮನೆ ಮಾತಾಗಿರೋ ವ್ಯಕ್ತಿ ಡಾಕ್ಟರ್ ಬ್ರೋ ಅಂತ ಹೇಳ್ಬೋದು. ಅಂದ್ರೆ ನೀವು ಥಿಂಕ್ ಮಾಡಿ ಯೂಟ್ಯೂಬ್ಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳ್ಬೋದು. ಸುಮಾರು ಆ್ಯಪ್ಗಳಿದ್ದಾವೆ, ಯೂಟ್ಯೂಬ್ ಕೂಡ ಒಂದು ಆ್ಯಪು. ಆದರೆ ಯೂಟ್ಯೂಬ್ ಜೀವನಕ್ಕೆ ಉದ್ಯೋಗ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಎಷ್ಟೋ ಜನ ಕನ್ನಡದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ಅವರ IT ಕೆಲಸನ ರಿಸೈನ್ ಮಾಡಿಬಿಟ್ಟು ಫುಲ್ ಟೈಮ್ ಆಗಿ ಯೂಟ್ಯೂಬ್ ಮಾಡ್ತಿರ್ತಾರೆ. ಜೊತೆಗೆ ಹಿಂದಿಯಲ್ಲಿ ಸುಮಾರು ಜನ ಎಕ್ಸಾಂಪಲ್ ಇದ್ದಾರೆ. ಜೋಸ್ ಟ್ಯಾಕ್ಸ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಎಕ್ಸಾಂಪಲ್ ಸಿಗುತ್ತೆ. ತಿಂಗಳಿಗೆ 50-60 ಸಾವಿರ ದುಡಿಯೋರು, ಲಕ್ಷ ದುಡಿಯೋರೆಲ್ಲ ರಿಸೈನ್ ಮಾಡಿಬಿಟ್ಟು ಯೂಟ್ಯೂಬ್ನ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅಷ್ಟೊಂದು ದೊಡ್ಡ ಶಕ್ತಿ ಇರೋ ಯೂಟ್ಯೂಬ್, ಅದೇ ಒಂದು ಪ್ಲಾಟ್ಫಾರ್ಮ್ನ ಬಳಸ್ಕೊಂಡು ನಮ್ಮ ಕನ್ನಡದ ಟ್ರಾವೆಲ್ ಲಾಗ್ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಬ್ರೋ ಅವರು ಇದೀಗ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ ಅವರಿಗೂ ಸುದೀಪ್ ಅವರು ಅವ್ರಿಗೇನು ಫ್ಯಾನ್ ಫಾಲೋಯಿಂಗ್ ಕಡಿಮೆ ಇಲ್ಲ ಹಾಗೂ ಎಂತಿಂತ ಸೂಪರ್ ಹಿಟ್ ಫಿಲ್ಮ್ಸ್ ಅನ್ನ ಕೊಟ್ಟಿದ್ದಾರೆ. ಆದರೆ ಇನ್ಸ್ಟಾಗ್ರಾಮ್ ವಿಚಾರಕ್ಕೆ ಬಂದ್ರೆ ಡಾಕ್ಟರ್ ಬ್ರೋ ಅವರು ಡಿ ಬಾಸ್ ದರ್ಶನ್ ಅವರು ಹಾಗೂ ಸುದೀಪ್ ಅವ್ರನ್ನ ಇಬ್ಬರಿಗೂ ಮೀರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಎಷ್ಟು ಹೆಮ್ಮೆ ಆಗುತ್ತೆ ನೋಡಿ. ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ವಿಡಿಯೋ ಮಾಡಿರ್ತಾರೆ, ನಾನು ಪ್ರಪಂಚದ ಪ್ರತಿಯೊಂದು ದೇಶದ ಮೇಲೂ ಕೂಡ ಪ್ರತಿಯೊಂದು ಜಾಗಕ್ಕೆ ಹೋಗ್ಬಿಟ್ಟು ನಾನು ಅಲ್ಲಿ ಕಾಲಿಟ್ಟು ಬರ್ತೀನಿ ಅಂತ ಒಂದು ವಿಡಿಯೋ ಮಾಡಿರ್ತಾರೆ. ಹಾಗೆ ಭರವಸೆ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ನಡ್ಕೋತಾ ಇದ್ದಾರೆ. ಸುಮಾರು ದೇಶಕ್ಕೆ ಹೋಗಿ ಕೆಲವೊಂದು ಗೊತ್ತಿಲ್ಲದ ವಿಚಾರಗಳನ್ನ ಎಲ್ರಿಗೂ ತೋರಿಸ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇರೋದು ದರ್ಶನ್ ಅವ್ರಿಗೆ ಅಂತ ಹೇಳ್ತಾ ಇದೀವಿ. ಈಗ ದರ್ಶನ್ ಅವರಿಗೂ ಕೂಡ ಮೀರಿಸಿ ಡಾಕ್ಟರ್ ಬ್ರೋ ಅವರು ಇನ್ಸ್ಟಾ ಫಾಲೋಯಿಂಗ್ ನಲ್ಲಿ ಮುಂದೆ ಹೋಗಿದ್ದಾರೆ. 100% ಇವಾಗ ಸಿನಿಮಾ ಇಂಡಸ್ಟ್ರಿ ಹೇಗೆ ಕಾಂಪಿಟೇಷನ್ ಇರುತ್ತೆ, ಯೂಟ್ಯೂಬ್ ಅಲ್ಲಿ ಕೂಡ 100% ಕಾಂಪಿಟೇಷನ್ ಇದೇ ಇರುತ್ತೆ. ಸೊ ಸದ್ಯಕ್ಕೆ ನಂಬರ್ 1 ಅಂದ್ರೆ ಒಂದು ವಿಡಿಯೋ ಯಾವಾಗ ಡಾಕ್ಟರ್ ಬ್ರೋ ವಿಡಿಯೋ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಜನ. ಸೊ 100% ಕಾಂಪಿಟೇಷನ್ ಅಂತಿದೆ. ಮೀರಿಸಿ ಮುಂದೆ ಹೋಗೋ ಪ್ರಯತ್ನ 100% ನಡೀತಾ ಇದೆ ಯೂಟ್ಯೂಬ್ ಇಂಡಸ್ಟ್ರಿಯಲ್ಲಿ ಅಂತ ನನಗೆ ಅನ್ಸುತ್ತಲ್ಲ. 100% ಇದೆ. ಸುಮಾರು ಅವ್ರದ್ದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಲಾಗ್ ಮಾಡ್ತಾ ಇದ್ದಾರೆ. ಒಂದು ವಿಭಿನ್ನ ಶೈಲಿಯಲ್ಲಿ ಲಾಗ್ ಮಾಡಿ ಎಲ್ಲರ ಮನೆ ಗೆದ್ದಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬ್ರೋ ಅಂತ ಹೇಳ್ಬೋದು. ಅಂದ್ರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ 1 ಲಕ್ಷ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಂಗೆ, ಅವ್ರ ವಿಡಿಯೋ ಫೇಮಸ್ ಆಗ್ತಿದ್ದಂಗೆ, ಜಾಸ್ತಿ ರೀಚ್ ಸಿಗ್ತಿದ್ದಂಗೆ ಅವ್ರ ವಿಡಿಯೋ ಕೆಳಗಡೆ ಒಂದು ನೋಟನ್ನ ಹಾಕ್ತಾರೆ. ಈ ವಿಡಿಯೋನ ಬಳಸಿದ್ರೆ ನಿಮ್ಮ ವಿರುದ್ಧ ಲೀಗಲ್ ಆಕ್ಷನ್, ಕಾನೂನಾತ್ಮಕ ಒಂದು ಆಕ್ಷನ್ ತಗೋತೀವಿ ಅಂತ. ಆದ್ರೆ ಡಾಕ್ಟರ್ ಬ್ರೋ ಅವ್ರಿಗೆ ಏನು ಫ್ಯಾನ್ ಫಾಲೋಯಿಂಗ್ ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ರೀಚ್ ಕೂಡ ಇರುತ್ತೆ ಅವ್ರ ವಿಡಿಯೋ. ಆದ್ರೆ ಅವ್ರ ವಿಡಿಯೋ ಕೆಳಗಡೆ ಎಲ್ಲೂ ಕೂಡ ಇಂಥ ನೋಟ್ ಸಿಗ್ಲಿಲ್ಲ, ಯಾರು ಕೂಡ ಆದ್ರೂ ಬಳಸಬಹುದು. ಸೊ ಅಂತ ಹಂಬಲ್ ಇರೋ ವ್ಯಕ್ತಿ ಇದೇ ಡಾಕ್ಟರ್ ಬ್ರೋ ಅವ್ರ ಹತ್ರ ಒಂದು ಗುಣ ಇಷ್ಟ ಆಗೋದು, ಜೊತೆಗೆ ಅಷ್ಟು ಜನರ ನಮ್ಮ ಕನ್ನಡಿಗರ ಪ್ರೀತಿಯನ್ನು ಗೆದ್ದಿರೋದು. ಪ್ರಪಂಚದಲ್ಲಿರೋ ಪ್ರತಿ ಜಾಗದ ಮೇಲೂ ನಾನು ಹೋಗಿ ಕಾಲಿಡ್ತೀನಿ ಅಂತ ಹೇಳಿದ್ರು, ಭರವಸೆನ ಕೊಟ್ಟಿದ್ರು. ಅದೇ ರೀತಿಯಾಗಿ ಹೋಗಿ ಮಾಡ್ತಾ ಇದ್ದಾರೆ. ಸೊ ಇದೀಗ ನಮ್ಮ ಕನ್ನಡದ ಸೂಪರ್ ಸ್ಟಾರ್ಸ್ ಕಿಚ್ಚ ಸುದೀಪ್ ದರ್ಶನ್ ಅವ್ರನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲಿ ಇದೀಗ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಡಿ ಬಾಸ್ ಅವರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಅವರಷ್ಟು ಫ್ಯಾನ್ಸ್ ಯಾರು ಇಲ್ಲ ಅಂತ ಅನ್ಕೊಂಡಿದ್ವಿ. ಜೊತೆಗೆ ಸುದೀಪ್ ಅವ್ರಿಗೂ ಏನು ಕಡಿಮೆ ಫ್ಯಾನ್ ಫಾಲೋಯಿಂಗ್ ಇಲ್ಲ. ಸೊ ಇದೀಗ ಇನ್ಸ್ಟಾಗ್ರಾಮ್ ಒಂದು ಫಾಲೋವರ್ಸ್ನ ಒಂದು ಕಾಂಪಿಟೇಷನ್ ತಗೊಂಡ್ರೆ ಸುದೀಪ್ ಸರ್ ಹಾಗೂ ದರ್ಶನ್ ಸರ್ನ ಕ್ರಾಸ್ ಮಾಡಿಬಿಟ್ಟು ಡಾಕ್ಟರ್ ಬ್ರೋ ಮುನ್ನುಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಷ್ಟು ಪ್ರೌಡ್ ವಿಷಯ ಅಂತ ಹೇಳ್ಬೋದಲ್ವಾ. ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮನ್ನು ಬಳಸ್ಕೊಂಡು ಇದೀಗ ಮುನ್ನೋಗ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರನ್ನ ಮೀರ್ಸೋಕ್ಕೆ ಕಾಂಪಿಟೇಷನ್ ಖಂಡಿತ ನಡೀತಾ ಇರುತ್ತೆ. ಡಾಕ್ಟರ್ ಬ್ರೋ ಅವ್ರನ್ನ ಮೀರಿಸಿ ಕೂಡ ಬೆಳಬೇಕಂತ ಸುಮಾರು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬಾ ರೀಸೆಂಟಾಗಿ ಒಂದು ಬಿಸ್ನೆಸ್ ಕೂಡ ಶುರು ಮಾಡ್ತಾ ಇದ್ದಾರೆ. ಸೊ ಇದು ಬೆಳವಣಿಗೆ ಅಂದರೆ ಎಷ್ಟು ಮುಂದೋಗಿದ್ದಾರೆ ಅನ್ನೋದು ಹೇಳೋಕ್ಕೆ ಭಾಳ ಖುಷಿ ಆಗುತ್ತೆ. ಜೊತೆಗೆ ನಿಮಗೆ ಏನು ಅನಿಸುತ್ತೆ, ಇವಾಗ ದರ್ಶನ್ ಹಾಗೂ ಸುದೀಪ್ ಸರ್ಗೆ ಇಬ್ಬರನ್ನ ಕ್ರಾಸ್ ಮಾಡಿಬಿಟ್ಟು ಇನ್ಸ್ಟಾ ಫಾಲೋವರ್ಸಲ್ಲಿ ಮುನ್ನುಗ್ತಾ ಫಾಲೋವರ್ಸ್ನ ಜಾಸ್ತಿ ಆಗಿದ್ದಾರೆ. ಜೊತೆಗೆ ಇಷ್ಟು ಬೆಳವಣಿಗೆ ಆಗಿರೋ ಒಂದು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಆ್ಯಪನ್ನು ಬಳಸ್ಕೊಂಡು. ಸೊ ನಿಮ್ಗೆ ಏನು ಅನಿಸುತ್ತೆ ಪ್ಲೀಸ್ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ದರ್ಶನ್ ಸರ್ ಫ್ಯಾನ್ಸ್ ಹಾಗೂ ಸುದೀಪ್ ಸರ್ ಫ್ಯಾನ್ಸ್ ಇದ್ದೀರಾ, ತಪ್ಪದೆ ಕಮೆಂಟ್ ಮಾಡೋ ಮುಖಾಂತರ ನನ್ನ ಒಂದು ಫಿಲ್ಮಿ ಕ್ರಶ್ ಕನ್ನಡ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡೋ ಮುಖಾಂತರ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗೋಣ ಮುಂದಿನ ಕಾಂಟೆಂಟಲ್ಲಿ. ಥ್ಯಾಂಕ್ ಯು.